ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ತುಂಬಾ ಖುಷಿಯಾಗಿದ್ದೀನಿ. ಯಾಕಂದರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಇದುವರೆಗೂ 19 ಶಾರ್ಟ್ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ 17 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಮೊದಲಿಗೆ ನನ್ನ 17 ಸಬ್ಸ್ಕ್ರೈಬರಿಗೆ ತುಂಬ ಹೃದಯದ ಧನ್ಯವಾದಗಳು. ಇಷ್ಟು ಬೇಗ ಇಷ್ಟು ಸಪೋರ್ಟ್ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಾನು ಕೂಡ ಇದೇ ರೀತಿಯಾದ ಈಸಿ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಇರ್ತೀನಿ. ಇದೇನಪ್ಪ 17 ಸಬ್ಸ್ಕ್ರೈಬರ್ಗೆ ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದಾರೆ ಅಂತ ಅಂದ್ಕೊಳ್ಳೋಕೆ ಹೋಗ್ಬೇಡಿ. ಯಾಕಂದರೆ ನಾನು 2022ರಿಂದ ಟ್ರೈ ಮಾಡಿ ಡ್ರಾಪ್ ಆಗಿಬಿಟ್ಟಿದ್ದೆ. ಇದೆಲ್ಲ ನಮ್ಮಂಥವ್ರಿಗಲ್ಲ ಬಿಡು ಯೂಟ್ಯೂಬು ಅಂತಲೇ ಅಂದ್ಕೊಬಿಟ್ಟಿದ್ದೆ. ಇನ್ನೊಂದು ವರ್ಷ ಟ್ರೈ ಮಾಡೋಣ ಅಂಥೇಳ್ಬಿಟ್ಟು ನಾನು ಮಾಡಿದ್ದು. ಯಾಕಂದರೆ ನನಗೆ ಅದೇನೋ ಅಷ್ಟು ವರ್ಷ ಟ್ರೈ ಮಾಡಿದ್ರೂ ಆಗಲಿಲ್ಲ ಅಂದಾಗ ಮನಸ್ಸಿಗೆ ತುಂಬಾ ಬೇಜಾರಾಗಿತ್ತು. ಬಟ್ ಈ ಸತಿ ಒಂದು ವರ್ಷ ಟ್ರೈ ಮಾಡಿ ನೋಡೋಣ ಅಂತ ಅಂದ್ಕೊಂಡೆ. ಇಷ್ಟು ಬೇಗ ಇಷ್ಟು ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಯಾಕಂದರೆ ಆವಾಗ ಹಿಂದ್ಗಡೆ ನಾನು ಎಷ್ಟು ವಿಡಿಯೋಸ್ ಹಾಕಿ ಎಷ್ಟು ಡಿಸಪಾಯಿಂಟ್ ಆಗಿಬಿಟ್ಟಿದೆ ಅಂದರೆ ಅಪ್ಪ ಹೇಳ್ಬಾರ್ದು. ಯಾಕಂದರೆ ಯೂಟ್ಯೂಬೆಲ್ಲ ಬರೀ ಬಿಡು ಫ್ಯಾನ್ಸಿ ಆಗಿ ಲೈಫ್ ಸ್ಟೈಲ್ಸ್ ರಿಚ್ ಆಗಿ ತೋರಿಸ್ತಾರಲ್ವ, ಅಂಥವ್ರಿಗೆ ಸಪೋರ್ಟ್ ಮಾಡೋದು ಜನ ಅಂತೇಳಿ ಅಂದ್ಕೊಬಿಟ್ಟಿದ್ದೆ. ಯಾಕಂದರೆ ಕೆಲವೊಂದು ಸತಿ ಅನಿಸುತ್ತೆ ಟ್ರೈ ಮಾಡಿ ಅಲ್ಲೆಲ್ಲ ಡಿಸಪಾಯಿಂಟ್ ಸಿಕ್ಕಿದಾಗ ಹಾಗೆ ಅನಿಸುತ್ತೆ. ಇದೇ ರೀತಿಯಾಗಿ ನನ್ನ ವೀಡಿಯೋಸ್ನ ನೋಡ್ತಾಯಿರಿ, ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ, ನಿಮಗೆ ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾಕಂದರೆ ನಾನು ಈಸಿಯಾದ ರೆಸಿಪೀಸ್ನ ಶೇರ್ ಮಾಡ್ತಾನೆ ಇರ್ತೀನಿ. ಹಾಗೆ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ನನ್ನ 17 ಸಬ್ಸ್ಕ್ರೈಬರಿಗೆ ತುಂಬ ಹೃದಯದ ಧನ್ಯವಾದಗಳು. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.